ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಮೊನ್ನೆ ನಮ್ಮ ಹಸ್ಬೆಂಡ್ ಬರ್ಡೇ ಇದ್ದಿದ್ದರಿಂದ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಘಾಟಿ ದೇವಸ್ಥಾನಕ್ಕೆ ಹೋದ್ವಿ. ಘಾಟಿಗೆ ಎಂಟ್ರಾಗ್ತಿದ್ದಂಗೆ ಹಸುಗಳ ಜಾತ್ರೆಗೆ ಎಲ್ಲ ರೆಡಿ ಮಾಡ್ಕೊಳ್ತಿದ್ರು. ಈ ಜಾತ್ರೆ ಐ ಥಿಂಕ್ ಈ ಮಂತ್ 20th 30ವರೆಗೂ ನಡೆಯುತ್ತೆ ಅನಿಸುತ್ತೆ. 10 days ನಡೀತೆ. ಇಲ್ಲಿಗೆಲ್ಲ ಔಟ್ ಆಫ್ ಸ್ಟೇಟ್ಸಿಂದ, ಆಮೇಲೆ ಆಂಧ್ರ, ಕರ್ನಾಟಕ, ತಮಿಳ್ನಾಡು, ಮಹಾರಾಷ್ಟ್ರ, ಗುಲ್ಬರ್ಗ, ರಾಯಚೂರು, ದಾವಣಗೆರೆ ಅಲ್ಲೆಲ್ಲ ಕಡೆಯಿಂದನೂ ಬರ್ತಾರೆ. ಹಸು ಮಾರೋದು, ಕೊಂಡ್ಕೊಳ್ಳೋದು ಅದೆಲ್ಲ ಮಾಡ್ತಾರೆ. ಇದು ಜಾತ್ರೆ ನಡೆಯುತ್ತೆ ಇಲ್ಲಿ. ಇದು ತುಂಬ ಅಂದರೆ ತುಂಬ ಫೇಮಸ್ಸು. ಸರಿ, ಅಲ್ಲಿ ಹಂಗೆ ಬರ್ತಾ ನೋಡಿಕೊಂಡು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದ ಹತ್ರ ಬಂದ್ವಿ. ಈ ದೇವಸ್ಥಾನಕ್ಕೆ 600 ವರ್ಷಗಳ ಇತಿಹಾಸ ಇದೆ. ಮತ್ತು ನಾವು ಹೋಗಿದ್ವಿ ನಾರ್ಮಲ್ಲಾಗಿ ಫ್ರೈಡೇ, ಟ್ಯೂಸ್ಡೇ, ಸಂಡೇ ತುಂಬ ರಶ್ ಇರುತ್ತೆ. ಬೇರೆ ಟೈಮಲ್ಲೆಲ್ಲ ಅಷ್ಟೊಂದಿರಲ್ಲ. ಬೆಳಗಿನ ಜಾವ ಇರುತ್ತೇನೋ. ಆಮೇಲೆ ನಾವು ಹೋಗಿದ್ದಿದ್ದು ಒಂದು ಮಧ್ಯಾಹ್ನಗೆ. ಅವಾಗೇನು ಅಷ್ಟೊಂದು ರಶ್ ಇರಲಿಲ್ಲ. ಒಳಗೆ ಎಂಟ್ರಿ ಆದ್ವಿ, ಗರ್ಭಗುಡಿಗೆ ಬಂದ್ವಿ. ನಾನು ಕ್ಲಿಯರಾಗಿ ವಿಡಿಯೋ ಆಗಲಿಲ್ಲ, ಬಿಕಾಸ್ ದೇವಸ್ಥಾನದ ಒಳಗಡೆ ಅದೆಲ್ಲ ಫೋನೆಲ್ಲ ಅಲೋ ಇಲ್ಲ. ಫೋಟೋಸ್ ಮತ್ತು ವೀಡಿಯೋಸ್ ತೆಗಿಯೋಂಗಿಲ್ಲ. ಆದರೂ ಹೇಗೋ ಫೋನ್ ಆನಲ್ಲಿ ಇತ್ತು ಅಂದ್ಬಿಟ್ಟು ತೊಗೊಂಡೆ. ಗೈಸ್, ಈ ದೇವಸ್ಥಾನದಲ್ಲಿ ನಾವು ಏನು ಅಂದರೆ 2 ದೇವ್ರನ್ನ, ಹಿಂದೆ ಒಂದು ದೇವ್ರನ್ನ, ಮುಂದೆ ಒಂದು ದೇವ್ರನ್ನ ನೋಡ್ತೀವಿ. ಲಕ್ಷ್ಮೀ ನರಸಿಂಹ ಸ್ವಾಮಿ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿ ಇಬ್ಬರು ಇದ್ದಾರೆ. ಗೈಸ್, ಇಲ್ಲಿ ಹಂಗೇನೆ ಇದಾಗತ್ತೆ. ಜಾತ್ರೆ ಬ್ರಹ್ಮರಥೋತ್ಸವ ವರ್ಷಕ್ಕೊಂದು ಸಲ ಮಾಡ್ತಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. January 5th ನೆಕ್ಸ್ಟ್ ಮಂತ್, ನೆಕ್ಸ್ಟ್ ಇಯರ್ January 5th ಮಾಡ್ತಾರೆ. 2025ಗೆ. ಅದ್ರ ವಿಶೇಷ ಏನು ಅಂದರೆ, ಆ ಜಾತ್ರೆ ನಡೆಯೋ ಟೈಮಲ್ಲಿ ಗರುಡ ಬಂದು ಇದನ್ನು ಪ್ರದಕ್ಷಿಣೆ ಹಾಕುತ್ತಂತೆ, ದೇವಸ್ಥಾನನ ಪ್ರದಕ್ಷಿಣೆ ಹಾಕುತ್ತಂತೆ. ಅದೇ ಟೈಮಲ್ಲಿ ಅಲ್ಲಿ ಗರ್ಭಗುಡಿ ಏನಿದೆ, ಗರ್ಭಗುಡಿ ಒಳಗಡೆನೆ ಸರ್ಪ ಕಾಣಿಸ್ಕೊಳ್ಳುತ್ತಂತೆ ಅಂತ ತುಂಬ ನಂಬಿಕೆ ಇದೆ ಈ ದೇವಸ್ಥಾನಗಳಲ್ಲಿ. ಅಂದರೆ ವಿತ್ ಪ್ರೂಫ್ ಅಲ್ಲಿ ದೇವ್ರು ಇದು ಗರುಡ ಕಾಣಿಸ್ಕೊಳ್ಳೋದಾಗಿರ್ಬೋದು, ಸರ್ಪ ಕಾಣಿಸ್ಕೊಳ್ಳೋದಾಗಿರ್ಬೋದು, ಅದೆಲ್ಲ ಎವ್ರಿ ಇಯರ್ ಮಿಸ್ ಮಾಡ್ದಂಗೆ ಆಗುತ್ತಂತೆ. ಅಲ್ಲಿಂದ ಬಂದು ದೇವಸ್ಥಾನದೊಳಗಡೆಯಿಂದ ಬಂದು ನವಗ್ರಹಗಳಿತ್ತು, ನವಗ್ರಹಗಳನ್ನೆಲ್ಲ ಸುತ್ತ ಹಾಕ್ಕೊಂಡು ಹೋಗಿ ಹಾಗೆ ಬಂದು ಆಚೆ ಬಂದು ಒಂದು ಸ್ವಲ್ಪ ಹೊತ್ತು, ಒಂದು 5 ನಿಮಿಷ ಅಲ್ಲೇ ಕೂತಿದ್ವಿ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಕೂತಿದ್ದು. ಆಮೇಲೆ ಇದ್ದು ಹೊರಗಡೆ ಬಂದ್ವಿ. ಇಲ್ಲಿ ಅನ್ನದಾಸೋಹ ಊಟ ಮತ್ತು ಬೆಳಗ್ಗಿಂದ ಮಧ್ಯಾಹ್ನ, ಬೆಳಗ್ಗೆ ಮಧ್ಯಾಹ್ನ 2 ಟೈಮೂ ಇಲ್ಲಿ ಯಾವಾಗ ಬಂದ್ರೂ ಊಟ ಇದ್ದೇ ಇರುತ್ತೆ. ಸರಿ ಅಂತ ಅಲ್ಲಿಂದ ಒಂಚೂರು ಮುಂದೆ ಬಂದರೆ ಅಲ್ಲೇನೇ ನಾಗರಕಲ್ಲೆಲ್ಲ ಇದಿದೆ. ಇಲ್ಲಿ ಕೆಲವರು ಹರಕೆ ಮಾಡ್ಕೊಂಡಿರ್ತಾರೆ. ಅಂದರೆ ಮದುವೆ ಆಗದಿರ ಇರೋರು, ಸಂತಾನ ಇಲ್ದಿರ ಇರೋರು, ನಾಗರ ದೋಷ ಇರುತ್ತೆ ಅಂಥವರೆಲ್ಲ ಇಲ್ಲಿ ಬಂದು ಹರಕೆ ಮಾಡ್ಕೊಂಡಿರ್ತಾರಲ್ವ. ಅಂದರೆ ನಮಗೇನಾದರೂ ಅಂದ್ಕೊಂಡಿದ್ದು ಇಲ್ಲ, ದೋಷ ನಿವಾರಣೆ ಆದರೆ ನಾವಿಲ್ಲಿ ಕಲ್ಲು ಹಾಕ್ಸ್ತೀವಿ ಅಂತ ಇಲ್ಲಿ ಎಲ್ಲ ಅದೆಲ್ಲರೂ ಹಾಕ್ಸಿರೋದಿದು. ಇಲ್ಲಿ ನಾವೂ ಕಲ್ಲು ಹಾಕ್ಸಿದ್ದೀವಿ. ಅದು ನೆಕ್ಸ್ಟ್ ನಾವು ಹೋದಾಗ ಆ ಬ್ಲಾಗಲ್ಲಿ ನಾನು ಹಾಕ್ತೀನಿ. ನೆಕ್ಸ್ಟ್ ಅಲ್ಲಿಂದ ನಾವು ಹಂಗೆ ಬಂದ್ವಿ. ಅಲ್ಲಿ ಡ್ಯಾಮ್ ಇತ್ತು. ಈ ಡ್ಯಾಮು ಘಾಟಿಯಿಂದ 3 ಕಿಲೋಮೀಟ್ರ್ ದೂರದಲ್ಲಿದೆ. ಇದು ಸರ್ ಎಂ ವಿಶ್ವೇಶ್ವರಯ್ಯ ಡ್ಯಾಮು. ಆ ಸರ್ ಎಂ ವಿಶ್ವೇಶ್ವರಯ್ಯವರು ಇಲ್ಲಿ ವೇಸ್ಟಾಗಿ ನೀರು ಹೋಗ್ತಿದ್ದನ್ನು ನೋಡಿ ಅವರೇ ಇದು ಮಾಡಿ ಡ್ಯಾಮ್ ಮಾಡಿರೋದು ಅಂತ ಹೇಳ್ತಾರೆ. ಇದು 50 ಹಳ್ಳಿಗಳಿಗಿದು ನೀರಿನ ಆಧಾರ ಅಂತೆ. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ನೀರೂ ಹರಿತಾ ಇತ್ತು, ತುಂಬಿತ್ತು. ಕೆಳಗಡೆ ಹೋಗ್ಬೇಕಾಗಿತ್ತು, ಬಟ್ ಕೆಳಗೆ ಹೋಗೋಕ್ಕಾಗಲಿಲ್ಲ. ಹಾಗೆ ಮತ್ತೆ ಗೋಶಾಲೆಗೆ ಬಂದ್ವಿ. ಎಲ್ಲ ಅಲ್ಲಲ್ಲೇ ನಿಯರ್ ಇದೆ, ಬಟ್ ಯಾವಾಗೂ ಹೋದಾಗೆಲ್ಲ ಹೋಗೋಕ್ಕಾಗಲ್ಲ. ಸುಮಾರು ಜನ ಹೋಗಿರಲ್ಲ, ಕೆಲವ್ರು ಹೋಗಿರ್ತಾರೆ, ಕೆಲವರು ಹೋಗಿರಲ್ಲ. ನಾವು ಹೋಗಿರಲಿಲ್ಲ. ಸುಮಾರು ಸಲ ಘಾಟಿಗೆ ಹೋದ್ರೂ ಎಲ್ಲ ಕಡೆನೂ ಇಲ್ಲೆಲ್ಲ ಹೋಗಿಲ್ಲ. ಇಲ್ಲಿ ಬಂದ್ವಿ ಗೋಶಾಲೆ ಹತ್ರ. ಇಲ್ಲಿ ಹಸುಗಳನ್ನ ಎಲ್ಲ ಅಂದರೆ ಸಾಕೋಕ್ಕಾಗ್ದಿರೋ ಅಂಥದ್ದು, ರೋಡ್ ಸೈಡಲ್ಲಿ ಆ ಥರ ಎಲ್ಲ ಇರುತ್ತಲ್ವ, ಯಾರಾದರೂ ಸಾಕೋಕ್ಕಾಗ್ದಿರೋ ಇರೋರು ಆ ಥರ ಇರೋರೆಲ್ಲ ತಂದಿಲ್ಲಿ ಬಿಡ್ತಾರೆ. ಹಸುನೇ ಎಲ್ಲ ಜಾಸ್ತಿನೇ ಇತ್ತು. ಇಲ್ಲಿ ಹಸುಗಳಿಗೆ ಹುಲ್ಲು ಅದನ್ನೆಲ್ಲ ಯಾರಾದರೂ ತಂದು ದಾನ ಕೊಡ್ತಾರೆ. ಅಲ್ಲಿ ಹುಲ್ಲು ಕುಯ್ಯೋ ಮಿಷಿನ್ನು ಇತ್ತು.
ಲೋಡ್ಸ್ ಟ್ರ್ಯಾಕ್ಟ್ರ್ಗಳಲ್ಲಿ ಲಾರಿಗಳಲ್ಲಿ ಎಲ್ಲ ಫುಲ್ಲು ಹುಲ್ಲು ತಂದಿದ್ರು ಹಸುಗಳಿಗೆ ದಾನ ಕೊಡೋಕ್ಕೆ. ಈ ಹಸುಗೆ ಏನೋ ಕಾಲೇನೋ ಗಾಯ ಆಗಿತ್ತು ಗೈಸ್. ಮತ್ತು ಅಲ್ಲಿಂದ ಹಾಗೆ ಬಂದ್ವಿ, ಶನಿಮಹಾತ್ಮನ ದೇವಸ್ಥಾನಕ್ಕೆ ಬಂದ್ವಿ ಗೈಸ್. ಈ ಶನಿಮಹಾತ್ಮ ದೇವಸ್ಥಾನದೊಳಗಡೆ ಎಂಟ್ರಿ ಆಗ್ತಿದ್ದಂಗೆ ಅಲ್ಲಿ ಎಣ್ಣೆ ಇಟ್ಟಿದ್ರು. ಅದರಲ್ಲಿ ಆ ಕಪ್ಪಲ್ಲಿ ಎಣ್ಣೆ ಎತ್ತಿ ನಮ್ಮ ಕೈಯಲ್ಲೇ ದೇವ್ರಿಗೆ ಅಭಿಷೇಕ ಮಾಡಿಸ್ತಾರೆ. ಕಪ್ಪಲ್ಲಿರೋ ಎಣ್ಣೆ ತೊಗೊಂಡು ದೇವ್ರಿಗೆ ಹಾಕಕ್ಕೆ ಹೇಳ್ತಾರೆ. ಹಂಗೆ ಅಭಿಷೇಕ ಮಾಡಿಸಿ ಮತ್ತು ಅದೇ ಎಣ್ಣೆನ ಒಂಚೂರು ತೊಗೊಂಡು ತಲೆ ಮೇಲೆ ಇಟ್ಕೊಳ್ಳೋಕ್ಕೆ ಹೇಳ್ತಾರೆ. ಅದಾದಮೇಲೆ ನಮಗೆ ಎಳ್ಳು ಬತ್ತಿ ಕೊಡ್ತಾರೆ. ಅಲ್ಲೇ ಇರುತ್ತೆ ಎಳ್ಳು ಬತ್ತಿ. ಅದನ್ನು ಎಳ್ಳು ಬತ್ತಿನ ಹಿಡ್ಕೊಂಡು ದೇವಸ್ಥಾನದ ಸುತ್ತು 3 ಪ್ರದಕ್ಷಿಣೆ, ಅಲ್ಲಿ ದೇವ್ರ ಸುತ್ತು 3 ಪ್ರದಕ್ಷಿಣೆ ಹಾಕಕ್ಕೆ ಹೇಳ್ತಾರೆ. ಗೈಸ್ ತುಂಬ ದೊಡ್ಡ ಶನಿಮಹಾತ್ಮ, 30 ಅಡಿ ಏನೋ ಇದೆ ಇದು ಶನಿಮಹಾತ್ಮ. ತುಂಬ ಚೆನ್ನಾಗಿದೆ. ಯಾರಾದರೂ ಘಾಟಿ ಕಡೆ ಬಂದಾಗ ನೋಡಿರೋರು ಓಕೆ, ನೋಡದೇ ಇರೋರು ಮಿಸ್ ಮಾಡದೆ ಇದೆಲ್ಲ ಪ್ಲೇಸಸ್ಗೂ ಬಂದು ನೋಡಿ. ತುಂಬ ಚೆನ್ನಾಗಿದೆ ದೇವರು. ಆಮೇಲೆ ಆ ಬಡ್ತಿನ ತೆಗೆದು ಅಲ್ಲಿ ಹಾಕಿ ಅದನ್ನು ರಿಟರ್ನ್ ಕೊಟ್ಟು ಆಮೇಲೆ ಪೂಜೆಗೆ ತಗೊಂಡೋಗಿ ಅಲ್ಲಿ ಕೊಟ್ವಿ. ಆಮೇಲೆ ಅವರೇ ಪೂಜೆ ಮಾಡ್ತಾರೆ. ಇಟ್ಮೇಲೆ ಒಂದು ಸ್ವಲ್ಪ ಟೈಮ್ ತೊಗೊಂಡು ಒಂದು ಸ್ವಲ್ಪ ಆದಮೇಲೆ ಅವರೆಲ್ಲ ತೊಗೊಂಡು ಅಲ್ಲೇ ಇರುತ್ತೆ ಎಲ್ಲ, ನಾವೇನೋ ತೊಗೊಂಡೋಗೋ ಅಷ್ಟೇ ಅಲ್ಲೇ ಅದನ್ನ ಹಂಗೆ ತಗೊಂಡು ಮುಂದೆ ಬಂದು ಏನು ಮಾಡಬೇಕು, ಅವ್ರಂಗೆ ಇಟ್ಕೊಂಡಿದ್ದಾರಾ? ನೀನು ಏನು ಮಾಡಬೇಕು? ಫೋಟೋ ತೆಗಿಬೇಕಾ? ಏನಕ್ಕೆ? ಏನು ಏನು ಮಾಡಬೇಕು? ಏನು ಮಾಡಬೇಕು ಪಾಪು? ಏನಕ್ಕೆ ಅವ್ರು ಹಂಗೆ ಇಟ್ಕೊಂಡಿದ್ದಾರಾ? ಯಾರು ಅವರು? ಯಾರವರು? ಗೊತ್ತಿಲ್ವಾ? ಓಕೆ. ಸಾಕಾ? ಆಯಿತು, ಸಾಕಾ? ಮತ್ತೆ ಇಲ್ಲೇ ಇರ್ತೀಯಾ? ತೆಗ್ದೆ, ಆಗಲೇ ವಿಡಿಯೋ ಮಾಡಿದೆ. ಸಾಕು ಬಾ. ಏನಕ್ಕೆ ಹಂಗೆ ಅನ್ನೋದು? ಸುಮ್ಮನೆ. ಓಕೆ, ನೈಸ್, ಕಮ್. ತೆಗ್ದೆ ಬಾ. ಅಲ್ಲಿಂದ ನಾವು ಫ್ರೆಂಡ್ಸ್ ಅಲ್ಲೆಲ್ಲ ನೋಡಿಕೊಂಡು ಈ ವ್ಲಾಗ್ನ ನಾನು ರಿಟರ್ನ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ನನ್ನ ವ್ಲಾಗ್ನ